ಎಸ್, ಇನ್ನು ಕಾಂಗ್ರೆಸ್ಗೆ ಪದೇ ಪದೇ ಮುಜುಗರ ತರ್ತಾ ಇರುವಂತ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಡಬಲ್ ಸ್ಟ್ಯಾಂಡರ್ಡ್ ಬಟಾ ಬಯಲಾಗಿದೆ. ಈಗ ಒಂದ್ ಕಡೆ ಏನ್ ನಡೀತಾ ಇದೆ, ಮತ್ತೊಂದು ಕಡೆ ಕಾಂಗ್ರೆಸ್ನವ್ರ ಕಥೆನೇ ಬೇರೆ. ಪದೇ ಪದೇ ಜಮೀರ್ ಅಹಮದ್ ಅವರು ಕಾಂಗ್ರೆಸ್ಗೆ ಮುಜುಗರ ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಡಬಲ್ ಸ್ಟ್ಯಾಂಡರ್ಡ್ ರಾಜಕಾರಣಿಗಳಲ್ಲಿ ಜಮೀರ್ ಭಾಯ್ ಕೂಡ ಒಬ್ರು ಅಂತ ಕಾಣಿಸುತ್ತೆ. ಕಾಂಗ್ರೆಸ್ ತಿರಂಗ ಯಾತ್ರೆಗೆ ಹೋಗದ ಸಚಿವ ಜಮೀರ್ ಅಹಮದ್. ಸೇನೆಗೆ ಗೌರವ ತರುವ ತಿರಂಗ ಯಾತ್ರೆಯಲ್ಲಿ ಜಮೀರ್ ಅವ್ರು ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ್ರು? ಅಂತ ಇಂಪಾರ್ಟೆಂಟ್ ಕೆಲಸ ಏನಿತ್ತು? ಜಮೀರ್ ಎಲ್ಲಿದೆಯಪ್ಪ? ತಿರಂಗ ಯಾತ್ರೆ ಬೇಡವಾಯ್ತಾ? ಪಾಕಿಸ್ತಾನದ ವಿರುದ್ಧ ಪದೇ ಪದೇ ಉಗ್ರ ಹೇಳಿಕೆ ನೀಡ್ತಾ ಇದ್ದಾರೆ ಜಮೀರ್. ಸೇನಾಪಡೆಗಳನ್ನ ಬೆಂಬಲಿಸಿ ನಡೆದ ಕಾಂಗ್ರೆಸ್ ತಿರಂಗ ಯಾತ್ರೆಯಲ್ಲಿ ಮಾತ್ರ ಜಮೀರ್ ನಾಪತ್ತೆಯಾಗಿದ್ದಾರೆ. ಮೋದಿ ಬಾಂಬ್ ಕೊಟ್ರೆ ಸೂಸೈಡ್ ಬಾಂಬರ್ ಆಗೋಕ್ಕೂ ರೆಡಿ ಎಂಬ ಹೇಳಿಕೆಯನ್ನ ಸಾಹೇಬರು ಕೊಟ್ಟಿದ್ರು. ಆ ಬಾಬಾ ಏನ್ ದೇಶಭಕ್ತಿ ಬಂದ್ಬಿಟ್ಟಿದೆ ಅಂತೆಲ್ಲ ಮಾತನಾಡ್ತಾ ಇದ್ರು ಕೆಲವೊಂದಿಷ್ಟು ಜನ ಜಮೀರ್ ಅವರ ಮಾತಿಗೆ. ಸೂಸೈಡ್ ಬಾಂಬರ್ ಎಂಬ ಕಾನ್ಸೆಪ್ಟ್ ಭಾರತೀಯ ಸೈನ್ಯದಲ್ಲೇ ಇಲ್ಲ, ಅದನ್ನ ಮಾಡೋದು ಉಗ್ರರು. ಸೂಸೈಡ್ ಬಾಂಬರ್ ಯೋಚನೆ ಇರೋದು ಈ ಭಯೋತ್ಪಾದಕರಲ್ಲಿ ಮಾತ್ರ. ಸೂಸೈಡ್ ಬಾಂಬರ್ ಆಗೋಕೆ ರೆಡಿ ಅಂತ ಪದೇ ಪದೇ ಜಮೀರ್ ಅವರು ಹೇಳ್ತಾ ಇದ್ದಾರೆ. ಜಮೀರ್ ಸೂಸೈಡ್ ಬಾಂಬರ್ ಹೇಳಿಕೆಯಿಂದಲೂ ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗಿತ್ತು. ಏನಪ್ಪ, ಈ ದೇಶಭಕ್ತಿಯನ್ನ ಈ ರೀತಿಯಾಗೂ ಕೂಡ ತೋರಿಸ್ಕೊಳ್ಬೋದಾ ಅಂತ ಹೇಳಿ ಹಿರಿಯರು ಬುದ್ಧಿ ಹೇಳಿದ್ರು. ಆದ್ರೆ ಜಮೀರ್ ಅವರು ತಿದ್ದಿಕೊಳ್ಳಲಿಲ್ಲ. ಬಹಳ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇದರಿಂದ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕಾಂಗ್ರೆಸ್ಗೆ ಪದೇ ಪದೇ ಜಮೀರ್ ಅಹಮದ್ ಖಾನ್ ಅವರಿಂದ ಮುಜುಗರ ಉಂಟಾಗ್ತಾ ಇದೆ. ಇವತ್ತು ತಿರಂಗ ಯಾತ್ರೆ ನಡೆಸ್ತಾ ಇದೆ ಕಾಂಗ್ರೆಸ್. ತಿರಂಗ ಯಾತ್ರೆ ಸೇನೆಗೆ ಗೌರವ ಕೊಡುವ ನಿಟ್ಟಿನಲ್ಲಿ. ಆದ್ರೆ ನೋಡಿದ್ರೆ ಜಮೀರ್ ಸಾಹೇಬ್ರು ಕಾಣಿಸ್ತಾ ಇಲ್ಲ. अभी भी मेरी बात पे मैं अटल हूँ. मैंने क्या कहा था, मैं देश के लिए कुर्बान होने के लिए तैयार हूँ. अगर सेंट्रल गवर्नमेंट प्रधानमंत्री जी अगर मेरे को परमिशन देंगे, सुसाइड बम बन के पाकिस्तान को बह जाऊंगा. अभी वो बात पे मैं अटल. बीजेपी लगातार आपको टारगेट कर रही है. बीजेपी में लगातार वो मुसलमान को टारगेट करने के सिवा और क्या है? हम और कितना करके प्रूव करना? और पाकिस्तान को हमको संबंध ही नहीं है. मुसलमान मतलब क्या? हर मुसलमान जैसा हिंदुस्तान का मुसलमान को लोग पाकिस्तान की नजरिए से देखते हो लोग. हमको पाकिस्तान को संबंध नहीं है. हम पाकिस्तान से नफरत करते हैं. अभी भी मेरी बात पे मैं अटल हूँ. मैंने क्या कहा था, मैं देश के लिए कुर्बान होने के लिए तैयार हूँ. अगर सेंट्रल गवर्नमेंट ಎಲ್ಲಾ ಮಸೀದಿಗಳಲ್ಲಿ ಇವತ್ತು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೀವಿ. ಇವತ್ತು ನಾವು ಗಾಂಧಿನಗರ ಮಸೀದಿಯಲ್ಲಿ ನಾನು ನಮ್ಮ ಮಾಜಿ ಮೇಯರ್ ಅಂತ ಅಯ್ಯೂಬ್ ಅವರು ಎಲ್ಲ ನಾವು ನಮಾಜಿದ್ದೀವಿ. ಅಲ್ಲೂ ಇವತ್ತು ಪ್ರಾರ್ಥನೆ ಮಾಡಿದರೆ ಇನ್ನೂ ಹೆಚ್ಚಿನ ನಮ್ಮ ಸೈನಿಕರದ್ದು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ನಾವು ಯಶಸ್ವಿ ಆಗಲಿ ಅಂತ ಇವತ್ತೆಲ್ಲ ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿಲ್ಲ ಇಡೀ ದೇಶದಲ್ಲೇ ಎಲ್ಲ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ನಮ್ಮ ಗುರುಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಇವತ್ತು ಎಲ್ಲ ಮಸೀದಿಯಲ್ಲಿ ಶುಕ್ರವಾರದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ್ದಾರೆ. ನಮ್ಮ ಸೈನಿಕರಿಗೆ ಇನ್ನೂ ಶಕ್ತಿ ಕೊಡಲಿ, ನಾವು ಯಶಸ್ವಿ ಆಗಲಿ ಅಂತ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ. ಬಿಜೆಪಿಯವರಿಗೆ ಟೀಕೆ ಬಿಟ್ಟು ಏನ್ರಿ ಇದೆ? ಟೀಕೆ ಬಿಟ್ಟು ಏನಾಗಿದೆಯಾ? ಅವ್ರಿಗೆ ಯಾವುದನ್ನ ಒಂದು ಕೆಲಸ, ಒಳ್ಳೆ ಕೆಲಸ ಯಾವತ್ತನ ಬಿಜೆಪಿ ಮಾಡಿದ್ದೀರ? ಎಲ್ಲ ಅದಕ್ಕೂ ಟೀಕೆ. ನಾನೇನಂತೆ ಅವತ್ತು ದೇಶಕ್ಕೋಸ್ಕರ ನಾನು ಬಲಿಯಾಗಕ್ಕೆ ಸಿದ್ಧ. ಈಗಲೂ ನಾನು ಸಿದ್ಧ ಆಗಿದ್ದೀನಿ, ಮಾತಿಗೆ ನಾನು ಸಿದ್ಧ ಆಗಿದ್ದೀನಿ. ನನಗೆ ಸುಸೈಡ್ ಬಾಂಬ್ ಕೊಟ್ಟರೆ ನಾನೇ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಈಗಲೂ ನಾನು ಬದ್ಧ ಅದಕ್ಕೆ. ಈಗ ಅವ್ರದ್ದೇ ತಾನೇ ಸರ್ಕಾರ, ಕೇಂದ್ರ ಸರ್ಕಾರ, ನಮ್ಮ ಸರ್ಕಾರ ಇಲ್ಲ ತಾನೆ. ಈಗ ಆದೇಶ ಯಾರು ಮಾಡಬೇಕಾಗಿರೋದು? ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿರೋದು. ಅವ್ರು ತೀರ್ಮಾನ ತಗೊಳ್ಳಿ. ಒಬ್ಬ ದೇಶಕ್ಕೋಸ್ಕರ ತ್ಯಾಗ ಮಾಡಿಕ್ಕೆ ಒಬ್ಬ ಮಂತ್ರಿ ರೆಡಿ ಇದ್ದಾನೆ ಅಂತ ಹೇಳಿ ಅವ್ರು ಒಪ್ಪಿಗೆ ಇದ್ರೆ ಐ ಆಮ್ ರೆಡಿ. ನನ್ನ ದೇಶಕ್ಕೋಸ್ಕರ ನಾನು ಏನು ಮಾಡಿದ್ರು ಕಡಿಮೆ. ನಮ್ಮ ದೇಶ ಇದೆ, ನಮ್ಮ ದೇಶ ಕೇಂದ್ರದಿಂದ ಪ್ರಧಾನಮಂತ್ರಿಗಳು ಪರ್ಮಿಷನ್ ಕೊಟ್ಟರೆ ಅಂತ ನನ್ನ ಅಗತ್ಯ ಇದ್ದಿ ನಾನು ಕೊಟ್ಟರೆ ನಾನು ಹೋಗ್ತೀನಿ ಅಂತ ನಾನು ಹೋಗಕ್ಕೆ ಸಾಧ್ಯ ಆಗಲ್ಲ. ಪರ್ಮಿಷನ್ ಕೊಟ್ಟರೆ ನಾನು ಈಗಲೂ ಹೋಗೋಕ್ಕೆ ನಮ್ಮ ಸಿದ್ಧ. ಇಷ್ಟೇ ನಾನು ಭಗವಂತ ಅಂತ ಪ್ರಾರ್ಥನೆ ಮಾಡೋದು. ನಾವು ನಮ್ಮ ಸೈನಿಕರಿಗೆ ನಾನು ಶುಭಾಶಯ ಕೊಡ್ತೀನಿ. ಇನ್ನು ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿ ಅವ್ರು ಕೊಳ್ಳಿ ಅಂತ ನಾನು ಭಗವಂತಂತ ಅಲ್ಲಂತವ ನಾನು ಪ್ರಾರ್ಥನೆ. ಎಲ್ಲ ಮಸೀದಿಗಳಲ್ಲಿ ಇವತ್ತು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ದಾನಿ, ದೊಡ್ಡ ಮಟ್ಟದಲ್ಲಿ ಮಾತನಾಡಿದ್ರು. ನಾನು ಸೂಸೈಡ್ ಬಾಂಬರ್ ಆಗೋದಕ್ಕೂ ರೆಡಿ ಅಂತ ಹೇಳಿಕೆ ಕೊಟ್ಟಂತ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಸೇನೆಗೆ ಗೌರವ ತರುವ ತಿರಂಗ ಯಾತ್ರೆಯಲ್ಲಿ ಮಾತ್ರ ಕಾಣೆಯಾಗ್ಬಿಟ್ಟಿದಾರಲ್ಲ. ಅಂತ ಬ್ಯುಸಿ ಶೆಡ್ಯೂಲ್ ಏನಿತ್ತಪ್ಪ ಅವ್ರಿಗೆ?
ಖಂಡಿತವಾಗೂ ರಾಮ್, ಈ ಪ್ರಶ್ನೆಯನ್ನ ಮಾಧ್ಯಮದವರು ಸಹ ನಾವೆಲ್ಲರೂ ಸಹ ಸೇರ್ಕೊಂಡು ಜಮೀರ್ ಅಹ್ಮದ್ ಅವರನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಕೆಲವು ಕೆಲಸಗಳಿದ್ವು, ಹೀಗಾಗಿ ನಾನು ತಿರಂಗ ಯಾತ್ರೆಯಲ್ಲಿ ಭಾಗಿ ಆಗ್ಲಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಸೂಸೈಡ್ ಬಾಂಬರ್ ವಿಚಾರವನ್ನ ಪದೇ ಪದೇ ಒಂದು ವಾರದಿಂದನೂ ಸಹ ಜಮೀರ್ ಅಹ್ಮದ್ ಖಾನ್ ಅವರು ಪ್ರಸ್ತಾಪವನ್ನ ಮಾಡ್ತಾನೆ ಬರ್ತಾ ಇರುವಂತದ್ದು. ಈಗಲೂ ಸಹ ನಾನು ಸೂಸೈಡ್ ಬಾಂಬರ್ ಆಗಿ ಪಾಕಿಸ್ತಾನಕ್ಕೆ ಹೋಗಿ ಬಾಂಬ್ ಹಾಕಿ ಬರ್ಲಿಕ್ಕೆ ನಾನು ಸಿದ್ಧ ಅನ್ನೋ ಒಂದು ಮಾತನ್ನ ಹೇಳೋದ್ರ ಮೂಲಕ ಮೇಲಿಂದ ಮೇಲೆ ಪ್ರಚಾರ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಜಮೀರ್ ಅಹ್ಮದ್ ಖಾನ್ ಅವರು ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಮಾಧ್ಯಮದವರು ಸಹ ಕೇಳದಂತ ಸಂದರ್ಭದಲ್ಲಿ ಸೂಸೈಡ್ ಬಾಂಬ್ ಸಂಸ್ಕೃತಿ ನಮ್ಮ ದೇಶದಲ್ಲ ಅಂತ ಹೇಳದಂತ ಸಂದರ್ಭದಲ್ಲೂ ಆಗ್ಲೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರು ನನಗೆ ಅನುಮತಿಯನ್ನ ಕೊಟ್ರೆ ಮಾತ್ರ ನಾನು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಅನ್ನೋ ಮಾತುಗಳನ್ನ ಜಮೀರ್ ಅಹ್ಮದ್ ಖಾನ್ ಅವರು ಹೇಳ್ತಾ ಇರೋದನ್ನ ನೋಡಿದ್ರೆ ಜಮೀರ್ ಅಹ್ಮದ್ ಖಾನ್ ಅವರು ಸ್ಪಷ್ಟವಾಗಿ ಪ್ರಚಾರವನ್ನ ತೆಗೆದುಕೊಳ್ಳಿಕ್ಕೆ ಏನೆಲ್ಲ ಹೇಳಿಕೆಗಳನ್ನ ಕೊಡಬೇಕು ಆ ಹೇಳಿಕೆಗಳನ್ನ ಕೊಡ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂತದ್ದು. ರಾಮ್, ವೀರೇಶ್ ಪದೇ ಪದೇ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ಅಂದ್ರೆ ತಾನು ಅತಿ ದೇಶಭಕ್ತ, ಅಂದ್ರೆ ಅತಿ ದೊಡ್ಡ ದೇಶಭಕ್ತ ಅಂತ ತೋರಿಸ್ಕೊಳ್ಳುವಂತ ಹೇಳಿಕೆಗಳ ಇವು. ಯಾಕೆ ಅಂತ ಹೇಳಿದ್ರೆ ಒಂದು ಸೇನೆಗೆ ಗೌರವ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಕಾಂಗ್ರೆಸ್ ಇಲ್ಲಿ ತಿರಂಗ ಯಾತ್ರೆಯನ್ನ ಕೈಗೊಂಡಿದೆ. ಇಂಥ ಯಾತ್ರೆಯಲ್ಲಿ ಭಾಗಿಯಾಗದೆ ಕೇವಲ ಮಾತಿನಲ್ಲಿ ಮಾತ್ರ ತಮ್ಮ ಭಕ್ತಿಯನ್ನ ತೋರಿಸ್ಕೊಳ್ತಾ ಇದ್ದಾರಾ ಅಂತ ಇವರು. ಖಂಡಿತವಾಗಿಯೂ ರಾಮ್, ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಬಿಸಿ ಶೆಡ್ಯೂಲ್ ನ ಮಧ್ಯೆಯೂ ಸಹ ಬೆಳಂಬೆಳಗ್ಗೆನೆ ಅವರು ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿ ಸೈನಿಕರಿಗೆ ಸ್ಫೂರ್ತಿ ತುಂಬುವಂತದ್ದು ಮತ್ತು ಆತ್ಮಸ್ಥೈರ್ಯ ತುಂಬಲಿಕ್ಕೆ ಅವರಿಗೆ ನೈತಿಕವಾದಂತಹ ಸ್ಥೈರ್ಯವನ್ನ ಕೊಡ್ಲಿಕ್ಕೆ ಇವತ್ತೆಲ್ಲರೂ ಸಹ ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿ ಸೈನಿಕರಿಗೆ ಒಂದು ಶುಭ ಕೋರಿದ್ರು. ಆದ್ರೆ ಜಮೀರ್ ಅಹ್ಮದ್ ಖಾನ್ ಅವರು ಮಾತ್ರ ತಿರಂಗ ಯಾತ್ರೆಯಲ್ಲಿ ಮಿಸ್ ಆಗಿರುವಂತದ್ದು ಮತ್ತು ಗೈರು ಹಾಜರಾಗಿರುವುದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಜಮೀರ್ ಅಹ್ಮದ್ ಅವರು ಕ್ಯಾಮೆರಾಗಳು ಕಂಡಂತ ಸಂದರ್ಭದಲ್ಲಿ, ಮಾಧ್ಯಮದವರು ಕಂಡಂತ ಸಂದರ್ಭದಲ್ಲಿ ಪದೇ ಪದೇ ಬಂದು ನಾನು ಸೂಸೈಡ್ ಬಾಂಬರ್ ಆಗ್ತೀನಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಸೈನಿಕರಿಗೆ ಬೆಂಬಲವಾಗಿ ಏನು ಇವತ್ತು ತಿರಂಗ ಯಾತ್ರೆ ಇತ್ತು ಆ ಯಾತ್ರೆಯಲ್ಲಿ ಮಾತ್ರ ಪಾಲ್ಗೊಳ್ಳದೆ ಇರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತದ್ದು. ರಾಮ್, ಓಕೆ, ಎಲ್ಲಿ ಹೋಗಿದ್ರು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳಿದ್ರಾ ವೀರೇಶ್? ಇಲ್ಲ ರಾಮ್, ಈ ಪ್ರಶ್ನೆಯನ್ನ ಮಾಧ್ಯಮದವರು ಸಹ ಕೇಳಿದ್ವಿ. ನನಗೆ ಕೆಲವು ವೈಯಕ್ತಿಕ ಕಾರಣಗಳ ಕೆಲಸಗಳಿದ್ವು, ಆ ಹಿನ್ನೆಲೆಯಲ್ಲಿ ನಾನು ತಿರಂಗ ಯಾತ್ರೆಯಲ್ಲಿ ಭಾಗಿ ಆಗ್ಲಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಹೊರತಾಗಿ ಅವರು ಯಾವ ಕಾರಣಕ್ಕೆ ನಾನು ತಿರಂಗ ಯಾತ್ರೆಯಲ್ಲಿ ಭಾಗಿ ಆಗ್ಲಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಉತ್ತರಿಸಲಿಲ್ಲ. ಆದ್ರೆ ನಾವೆಲ್ಲರೂ ಸಹ ಮುಸ್ಲಿಂ ಸಮುದಾಯದ ಎಲ್ಲರೂ ಸಹ ಸೇರ್ಕೊಂಡು ಇವತ್ತು ಸೈನಿಕರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂತ ಕೆಲಸವನ್ನ ಮಾಡಿದೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಜಮೀರ್ ಅಹ್ಮದ್ ಖಾನ್ ಅವರು ಸ್ಪಷ್ಟವಾಗಿ ಪ್ರಚಾರವನ್ನ ತೆಗೆದುಕೊಳ್ಳಿಕ್ಕೆ ಏನೆಲ್ಲ ಮಾಡಬೇಕು ಆ ಹೇಳಿಕೆಗಳನ್ನ ಕೊಡ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂತದ್ದು. ರಾಮ್, ಓಕೆ ವೀರೇಶ್ ನಾನಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಜಸ್ಟ್ ಅಷ್ಟೇ, ಏನೋ ಪ್ರಚಾರ ಹೆಂಗೆ ಮಾತನಾಡ್ತಾರೆ ಅಂತ ಅಂದರೆ ಜಮೀರ್ ಅಹ್ಮದ್ ಖಾನ್ ಅವರು ಅಬ್ಬಬ್ಬಬ್ಬಾ ಇಂಥ ದೇಶಭಕ್ತ ಇನ್ನು ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ ಗುರು. ಯಾಕೆ ಅಂತ ಅಂದರೆ ಅವ್ರು ಹೇಳ್ತಾರೆ, ನನ್ನ ದೇಶಕ್ಕೋಸ್ಕರ ನನ್ನ ಪ್ರಾಣ ಬಿಡೋದಕ್ಕೂ ಕೂಡ ರೆಡಿ ಆಗಿದ್ದೀನಿ ನಾನು. ಸರ್ಕಾರ ಪರ್ಮಿಷನ್ ಕೊಟ್ಟರೆ, ಪ್ರಧಾನಿಗಳ ಪರ್ಮಿಷನ್ ಕೊಟ್ಟರೆ ಸೂಸೈಡ್ ಬಾಂಬರ್ ಆಗೋದಕ್ಕೂ ನಾನು ರೆಡಿ ಆಗಿದ್ದೀನಿ ಅಂತ ಹೇಳ್ತಾರೆ ಜಮೀರ್ ಅಹ್ಮದ್ ಖಾನ್ ಅವರು. ಸೂಸೈಡ್ ಬಾಂಬರ್ ಈ ಒಂದು ಸಂಸ್ಕೃತಿ ಭಾರತದಲ್ಲಿ ಯಾವತ್ತೂ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಭಾರತ ಉಗ್ರ ರಾಷ್ಟ್ರ ಅಲ್ಲ. ಆ ಸಂಸ್ಕೃತಿ ಇರೋದು, ಆ ಕೆಟ್ಟ ಸಂಸ್ಕಾರ ಇರೋದು ಕೇವಲ ಉಗ್ರರಲ್ಲಿ ಮಾತ್ರ, ಪಾಕಿಸ್ತಾನದಂಥ ಪಾಪಿ ರಾಷ್ಟ್ರಗಳಲ್ಲಿ ಮಾತ್ರ, ಉಗ್ರರ ಸಂಘಟನೆಗಳಲ್ಲಿ ಮಾತ್ರ. ಈ ರೀತಿಯಾದಂಥ ಹೇಳಿಕೆ ಕೊಟ್ಟಾಗಲೂ ಕೂಡ ಕಾಂಗ್ರೆಸ್ಗೆ ಬಹಳ ಮುಜುಗರ ಆಗಿತ್ತು. ಕಾಂಗ್ರೆಸ್ನ ಹಿರಿಯರ ಬುದ್ಧಿವಾದವನ್ನ ಹೇಳಿದ್ರು, ಹಂಗೆಲ್ಲ ಮಾತಾಡಬಾರ್ದ್ರಿ ಅಂತ ಹೇಳಿ. ಅದಾದ ನಂತರವೂ ಕೂಡ ಮತ್ತೆ ಈಗ ಕಾಂಗ್ರೆಸ್ಸೇ ಹಮ್ಮಿಕೊಂಡಿರುವಂಥ ತಿರಂಗ ಯಾತ್ರೆ, ಅದು ಕೂಡ ಸೇನೆಗೆ ಅಥವಾ ಯೋಧರಿಗೆ ಗೌರವ ಸಮರ್ಪಿಸುವಂತ ಕೆಲಸ ಇದು. ಈ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದಾರೆ. ದೇಶಕ್ಕೋಸ್ಕರ ಸರ್ಕಾರ ಏನಾದರೂ ಪರ್ಮಿಷನ್ ಕೊಟ್ಬಿಟ್ರೆ ನಾನು ಸೂಸೈಡ್ ಬಾಂಬರ್ ಆಗ್ತೀನಿ, ಆಗೋಕ್ಕೂ ರೆಡಿ ಇದ್ದೀನಿ ಅಂತ ಹೇಳಿಕೆ ಕೊಟ್ಟಂತ ಜಮೀರ್ ಅಹ್ಮದ್ ಖಾನ್ ಅವರು ಮಾತ್ರ ಕಂಡಿಲ್ಲ ಎಲ್ಲೂ. ಯಾಕೆ ಸರ್, ಇದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಏನಿತ್ತು ನಿಮಗೆ? ನೋಡಿದ್ರೆ ಹೆಂಗ್ ದೊಡ್ಡದೆಲ್ಲ ಮಾತುಗಳನ್ನ ಆಡ್ತೀರಿ, ಸೂಸೈಡ್ ಬಾಂಬರ್ ಆಗೋದಕ್ಕೆ ರೆಡಿ ಅಂತೀರಿ.